ಹೊತ್ತಿನಲ್ಲಿ ಕಾರ್ಯಕ್ರಮ ಕೂಡ ಆರಂಭ ಆಗತ್ತೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಆರಂಭ ಆಗತ್ತೆ. ಸ್ಟಾರ್ಟಪ್ ಅಂತ ಮಾತಾಡ್ತೀವಿ, ಸ್ಟಾರ್ಟಪ್ ಇಂಡಿಯಾ ಅಂತೀವಿ, ಸ್ಟಾರ್ಟಪ್ ಕರ್ನಾಟಕ ಅಂತೀವಿ. ಸ್ಟಾರ್ಟಪ್ಗೆ ಹೆಚ್ಚು ಸ್ಕೋಪ್ ಕೊಡಬೇಕು, ಹೆಚ್ಚಿನದಾಗಿ ಬಲ ತುಂಬಬೇಕು ಅಂತ ಕೇಂದ್ರ ಸರ್ಕಾರದಿಂದ ಹಿಡಿದು ರಾಜ್ಯ ಸರ್ಕಾರದವರೆಗೂ ಕೂಡ ಹಲವಾರು ಯೋಜನೆಗಳಿದೆ. ಆದರೆ ಸ್ಟಾರ್ಟಪ್ ಅಂಡರಲ್ಲಿ ಬಂದಂತಹ ಎಷ್ಟು ಕಂಪನಿಗಳು ಇವತ್ತು ಮುಂದುವರೆದಿದೆ ಅಥವಾ ಬೆಳವಣಿಗೆ ಆಗಿದೆ ಅಥವಾ ಸಕ್ಸಸ್ ಆಗಿದೆ? ಸಕ್ಸಸ್ ರೇಟ್ ಅಂತ ಬಂದಾಗ ಬಹಳ ಕಡಿಮೆ. ಸ್ಟಾರ್ಟಪ್ ಅನ್ನೋದು ಸ್ಟಾರ್ಟಪ್ ಹಂತದಲ್ಲೇನೆ ಎಷ್ಟೋ ಸ್ಟಾರ್ಟಪ್ಗಳು ಕ್ಲೋಸ್ ಅಪ್ ಆಗೋಗ್ಬಿಟ್ಟಿದೆ. ಅದೇ ಕಾರಣಕ್ಕೋಸ್ಕರ ಹಾಗಾಗಬಾರ್ದು. ಸ್ಟಾರ್ಟಪ್ಗಳಿಗೆ ಹೆಚ್ಚಿನ ಬಲ ತುಂಬಬೇಕು. ಈ ದೇಶದ ಸಂಪತ್ತಿ ಅನ್ನೋ ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡ್ತಾ ಇದೀವಿ. ಬಹುಶಃ ಪ್ರೋಗ್ರಾಮ್ ಬಗ್ಗೆ ನಾನು ಜಾಸ್ತಿ ಹೇಳೋದಿಲ್ಲ, ಈಗ್ಲೇನೆ ಜಾಸ್ತಿ ರಿವೀಲ್ ಮಾಡೋದಿಲ್ಲ. ಬಂದಂತಹ ಅನೇಕರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ, ಅರಿವಿರುತ್ತೆ. ಇದರ ಕುರಿತಾದಂತಹ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಆನ್ ಬಿಹಾಫ್ ಆಫ್ KSMCA ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಒಂದು ಚಪ್ಪಾಳೆಯ ನಿರೀಕ್ಷೆ. ಯಾರ್ಯಾರಿಗೆ ವೆಲ್ಕಮ್ ಡ್ರಿಂಕ್ ಸಿಕ್ಕಿದೆ ಅವ್ರ ಚಪ್ಪಾಳೆ ಕೊಟ್ಟರೆ ಸಾಕು. ಬರ್ಲಿ ಒಂದ್ಸರಿ ಜೋರಾಗಿ ಚಪ್ಪಾಳೆ. ನಿಮಗೆ ಸಿಕ್ಲಿಲ್ವಾ ಮೇಡಮ್? ಇಲ್ಲಿರೋರು ಓಕೆ, ಇನ್ನೂ ಜಾಸ್ತಿ ಜನ ಬಂದಿಲ್ಲ, ಇರಲಿ, ಫೈನ್. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕಾರ್ಯಕ್ರಮ ಆರಂಭ ಆಗುತ್ತೆ. ಅತಿಥಿಗಳು ಕೂಡ ಆಲ್ರೆಡಿ ಅರೈವ್ ಆಗಿದ್ದಾರೆ. ಇನ್ನೇನು ವೇದಿಕೆಗೆ ಇನ್ನೊಂದು 2-3 ನಿಮಿಷ ಅಥವಾ ಒಂದು 5 ನಿಮಿಷದಲ್ಲಿ ಬರ್ತಾರೆ. ಬಂದಿದ ತಕ್ಷಣ ಕಾರ್ಯಕ್ರಮ ಆರಂಭ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. One monitor number. ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ತೆನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದದಿರು ಉತ್ತುಂಗದ ಮಿನುಕಿನಲ್ಲಿ, ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. Voice. It's fully dry. ಸಾಹಸ ಸಾರುತ್ತಿರು ಶಾಸನಗಳ ಸಾಲಿನಲ್ಲಿ, ಓಲಿಗರಿಯ ಸಿರಿಗಳಲ್ಲಿ, ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಹಲವೆನ್ನದ ಹಿರಿಮೆಯ
ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಥ್ಯಾಂಕ್ ಯು. ಸ್ವಲ್ಪ ಹಾಕೋಬೇಕು, ಎದುರುಗಡೆ ಸೀಟ್ಸ್ ಇದೆ, ದಯವಿಟ್ಟು ಬಂದು ಕೂತ್ಕೋಬೇಕು ಅಂತ ಕೇಳ್ಕೊತಾ ನೆಕ್ಸ್ಟು ನನಗೆ ಗೊತ್ತಿಲ್ಲ ಇಲ್ಲಿ ಎಷ್ಟು ಚಿರಪರಿಚಿತ ಭಾವಗೀತೆಗಳನ್ನ ಕೇಳುವಂಥ ಆಡಿಯನ್ಸ್ ಇದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಭಾವಗೀತೆಗಳು ಇಷ್ಟ ಆಗುತ್ತಾ? ಓಕೆ, ದರಾ ಬೇಂದ್ರೆ ಅವ್ರದ್ದು ಒಂದು ಗೀತೆಯನ್ನು ಹಾಡ್ತಾ ಇದ್ದೀನಿ. ಆವು ಏವಿನ ನಾವು ನೀವಿಗೆ ಅನ್ನುತ್ತಾನಾದ ತನನನ ಆವು ಏವಿನ ನಾವು ನೀವಿಗೆ ಅನ್ನುತ್ತಾನಾದ ತನನನ ನಾನು ನೀನಿನ ಈ ನೀನಾನಿಗೆ ಬೇನೇನು ಜಾಣಿನ ಆವು ಏವಿನ ನಾವು ನೀವಿಗೆ ಅನ್ನುತ್ತಾನಾದ ತನನನ ನಾನು ನೀನಿನ ಈ ನೀನಾನಿಗೆ ಬೇನೇನು ಜಾಣಿನ ಚಾರುತಂತಿಯ ಚರಣ ಚರಣದ ಘನ ಘನಿತ ಚತುರ ಸ್ವನ ಹತವೋ ಹಿತವೋ ಆಹನಾಹತ ಮಿತಿಗೆ ಮಿತಿ ಇತಿ ತನನನ ಹೆಣ್ಣಿನಾನಿಗೆ ಜನನ ಜಾನಿಗೆ ಮನನವೇ ಸಹಿತ ಸ್ತನ ಆವು ಏವಿನ ನಾವು ನೀವಿಗೆ ಅನ್ನುತ್ತಾನಾದ ತನನನ ನಾನು ನೀನಿನ ಈ ನೀನಾನಿಗೆ ಬೇನೇನು ಜಾಣಿನ. ಥ್ಯಾಂಕ್ ಯು. Switch off, switch off. ನಮಸ್ಕಾರ ಎಲ್ಲರಿಗೂ, ಶುಭ ಸಂಜೆ. ದಯಮಾಡಿ ಎಲ್ಲ ಅತಿಥಿಗಳು ವೇದಿಕೆ ಮೇಲೆ ಬಂದು ಆಸೀನರಾಗಬೇಕು ಅಂತ ನಾನು ಈ ಮೂಲಕ ಕೇಳಿಕೊಳ್ತಾ ಇದ್ದೀನಿ. ಕರ್ನಾಟಕ ಸ್ಟೇಟ್ ಮಾರ್ಕೆಟಿಂಗ್ ಕಮ್ಯುನಿಕೇಷನ್ ಆ್ಯಂಡ್ ಅಡ್ವರ್ಟೈಸ್ಮೆಂಟ್ ಲಿಮಿಟೆಡ್ KSMCA ವತಿಯಿಂದ ಸಂಪತ್ತಿ ಪ್ರೋಗ್ರಾಮ್ ಲಾಂಚನ್ನು ನಾವಿವತ್ತು ಹಮ್ಮಿಕೊಂಡಿದ್ದೀವಿ. ಈ ಶುಭ ಸಂಜೆಗೆ ಆಗಮಿಸಿರುವಂತಹ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತೀನಿ. ಎಲ್ಲ ಅತಿಥಿಗಳು ಕೂಡ ವೇದಿಕೆ ಮೇಲೆ ಬಂದು ಆಸೀನರಾಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. KSMCA ಚೇರ್ಮನ್ ಆದಂತಹ ಶ್ರೀ ಸತೀಶ್ ಕೃಷ್ಣ ಸೇಲ್ ಸರ್ ಅವರು ವೇದಿಕೆ ಮೇಲೆ ಬಂದು ಆಸೀನರಾಗಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆಯೇ KSMCA MD B ಆನಂದ್ ಸರ್ ಅವರು ವೇದಿಕೆ ಮೇಲೆ ಬಂದು ಆಸೀನರಾಗಬೇಕು ಅಂತ ಕೇಳ್ಕೊಳ್ತೀನಿ. ಚಪ್ಪಾಳೆಯ ಮೂಲಕ ಅವರನ್ನು ನಾವು ಬರಮಾಡಿಕೊಳ್ಳೋಣ. ಇನ್ನು ವಿಶೇಷ ಅತಿಥಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀ ಸಮೀಪ್ ಶಾಸ್ತ್ರಿಜಿ, ಚೇರ್ಮನ್ ಬ್ರಿಕ್ಸ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್, ಅವರನ್ನು ಕೂಡ ಚಪ್ಪಾಳೆಯನ್ನು ಕೊಡ್ತಾ ವೇದಿಕೆ ಮೇಲೆ ನಾವು ಸ್ವಾಗತ ಮಾಡೋಣ ಬಂಧುಗಳೇ. ಹಾಗೆಯೇ ಈ ಕಾರ್ಯಕ್ರಮದ ಮೆಂಟರ್, ಏನು ಕಾರ್ಯಕ್ರಮಕ್ಕೆ ಸ್ಟಾರ್ ಕಳೆ ತಂದಿರುವಂತಹ ಮಿಸ್ ಸಾಧ್ವಿ ಸತೀಶ್ ಸೇಲ್ ಕೂಡ ಕಾರ್ಯಕ್ರಮದಲ್ಲಿದ್ದಾರೆ. ಫೆಮಿನಾ ಮಿಸ್ ಇಂಡಿಯಾ 2026 ಅವರು ಕೂಡ ವೇದಿಕೆ ಮೇಲೆ ಬಂದು ಆಸೀನರಾಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ. ಚಪ್ಪಾಳೆಯನ್ನ ಕೊಡ್ತಾ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಬಂಧುಗಳೇ. KSMCA ವತಿಯಿಂದ ಇವತ್ತು ಸಂಪತ್ತಿ ಪ್ರೋಗ್ರಾಮ್
ಪ್ರಾಡಕ್ಟ್ ಲಾಂಚ್ ಹಮ್ಮಿಕೊಂಡಿದ್ದೀವಿ. KSMCA ಚೇರ್ಮನ್ ಆದಂತಹ ಹಾಗೆಯೇ ಕಾರವಾರದ ಶಾಸಕರಾದಂತಹ ಸತೀಶ್ ಕೃಷ್ಣ ಸೇಲ್ ಸರ್ ವೇದಿಕೆ ಮೇಲೆ ಬರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈ ಶುಭ ಸಂಜೆಯ ಈ ಸಂದರ್ಭದಲ್ಲಿ ಸಂಪತ್ತಿ ಪ್ರೋಗ್ರಾಮ್ ಪೈಲಟ್ ಲಾಂಚ್ ಪ್ರೋಗ್ರಾಮ್ ಅನ್ನ ಹಮ್ಮಿಕೊಂಡಿದ್ದೀವಿ KSMCA ವತಿಯಿಂದ. ಅಂದ್ರೆ ಬೂಸ್ಟ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕರ್ನಾಟಕದ KSMCA ಒಂದು ದಿಟ್ಟ ನಿರ್ಧಾರವನ್ನ ಹಮ್ಮಿಕೊಂಡಿದೆ. ಅವರಿಗೆ ಮೆಂಟರ್ ಸಪೋರ್ಟ್ ಕೊಡಬೇಕು, ಮಾರ್ಕೆಟಿಂಗ್ ಸಪೋರ್ಟ್ ಕೊಡಬೇಕು, ಅದೇ ರೀತಿಯಾಗಿ ಬಿಸ್ನೆಸ್ ಅಲ್ಲಿ ಮತ್ತಷ್ಟು ಎತ್ತರಕ್ಕೆ ಹೋಗುವಂತಹ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂತಹ ಸಪೋರ್ಟ್ ಅನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮತ್ತೊಮ್ಮೆ ಜೋರಾದ ಚಪ್ಪಾಳೆಯ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳೋಣ KSMCA ಚೇರ್ಮನ್ ಆದಂತಹ ಶ್ರೀ ಸತೀಶ್ ಕೃಷ್ಣ ಸೇಲ್ ಸರ್. ಕಾರವಾರದ ಶಾಸಕರು ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಒಂದು ಆಸೀನರಾಗಬೇಕು ಅಂತ ಕೇಳ್ಕೊಳ್ತೀನಿ. ಒಂದು ಚಪ್ಪಾಳೆ ಬರಲಿ ಶುಭ ಸಂಜೆಯ ಈ ಸಂದರ್ಭದಲ್ಲಿ ಅಂತ ನಾನು ನಿಮ್ಮಿಂದ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಮಿಸ್ ಸಾಧ್ವಿ ಸೇಲ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಪೇಯು ವತಿಯಿಂದ ಇರುವಂತಹ ಪ್ರಜಾಪತಿ ಸರ್ ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ನಮ್ಮ ಕಾರ್ಯಕ್ರಮದ ಅತಿಥಿಗಳು ಪೇಮೆಂಟ್ ಗೆಟ್ ಅವೇ ಪೇಯು ಕಡೆಯಿಂದ KSMCAಗೆ ಸಪೋರ್ಟ್ ಆಗಿದ್ದಾರೆ. ಸೊ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಕರ್ನಾಟಕ ಸ್ಟೇಟ್ ಮಾರ್ಕೆಟಿಂಗ್ ಕಮ್ಯುನಿಕೇಶನ್ ಅಂಡ್ ಅಡ್ವರ್ಟೈಸ್ಮೆಂಟ್ ಲಿಮಿಟೆಡ್ ವತಿಯಿಂದ ಈ ಶುಭ ಸಂಜೆಯ ಈ ಘಳಿಗೆಯಲ್ಲಿ ಸಂಪತ್ತಿ ಪೈಲಟ್ ಲಾಂಚ್ ಪ್ರೋಗ್ರಾಂಗೆ ನೆರೆದಿರುವಂತಹ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಈ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಈಗಾಗಲೇ ಎಲ್ಲ ಅತಿಥಿಗಳು ಕೂಡ ವೇದಿಕೆ ಮೇಲೆ ನೆರೆದಿದ್ದಾರೆ. ಕರ್ನಾಟಕ ಸ್ಟೇಟ್ ಮಾರ್ಕೆಟಿಂಗ್ ಕಮ್ಯುನಿಕೇಶನ್ ಏಜೆನ್ಸಿ ಏನಿದೆ ಅಂದ್ರೆ 1972ರಲ್ಲಿ ಶುರುವಾದಂತಹ ಎಸ್ಟಾಬ್ಲಿಷ್ ಆದಂತಹ ಈ ಸಂಸ್ಥೆ ಇವತ್ತು ಪ್ರತಿ ವರ್ಷ 550 ಕೋಟಿ ಟರ್ನ್ ಓವರ್ ಅನ್ನ ದಾಟ್ಕೊಂಡು ಮುನ್ನಡೀತಾ ಇದೆ. ಇವೆಂಟ್ಸ್ ಆಗಿರ್ಬೋದು, ಮೀಡಿಯಾ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಪ್ರಿಂಟಿಂಗ್ ಆಕ್ಟಿವಿಟೀಸ್ ಆಗಿರ್ಬೋದು, ಹಾಗೆಯೇ ಗವರ್ಮೆಂಟ್ ಡಿಪಾರ್ಟ್ಮೆಂಟ್, ಹಾಗೆಯೇ ಬೋರ್ಡ್ಸ್, ಕಾರ್ಪೊರೇಷನ್ಸ್ನ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸುವಂತಹ ನಿಟ್ಟಿನಲ್ಲಿ ಮುಂದಡಿ ಇಡ್ತಾ ಇದೆ. ಮೊದಲನೇ ಗವರ್ಮೆಂಟ್ ಏಜೆನ್ಸಿ ಈ ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಿದ್ದು ಅಂತ ಹೇಳ್ಬೋದು. ಇಟ್ಸ್ ಅ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಅಂಡ್ ದ ಓನ್ಲಿ ಗವರ್ಮೆಂಟ್ ಏಜೆನ್ಸಿ ಇನ್ ದ ಫೀಲ್ಡ್ ಆಫ್ ಅಡ್ವರ್ಟೈಸ್ಮೆಂಟ್, ಇವೆಂಟ್ಸ್, ಮೀಡಿಯಾ ಮ್ಯಾನೇಜ್ಮೆಂಟ್, ಪ್ರಿಂಟಿಂಗ್ ಆಕ್ಟಿವಿಟೀಸ್ ಅಂಡ್ ರಿಲೇಟೆಡ್ ಸರ್ವಿಸ್ ಇನ್ ದ ಕಂಟ್ರಿ ಅಂತ ಹೇಳೋದಕ್ಕೆ ನಿಜಕ್ಕೂ ಹೆಮ್ಮೆ ಆಗುತ್ತೆ. ಹಾಗೆಯೇ 400ಕ್ಕೂ ಹೆಚ್ಚು ಎಂಪ್ಯಾನಲ್ಡ್ ಪಾರ್ಟ್ನರ್ಸ್ ಅನ್ನ ಹೊಂದಿದೆ ಈ ಏಜೆನ್ಸಿ. ಸೊ ಇದರ ಮೂಲಕ ಕರ್ನಾಟಕ ಮಾತ್ರ ಅಲ್ಲ, ಇದೀಗ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಲಗ್ಗೆ ಇಟ್ಟು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗ್ತಾ ಇದೆ. ಬೇರೆ ಬೇರೆ ದೇಶಕ್ಕೂ ಕೂಡ ಈಗಾಗಲೇ ಲಗ್ಗೆ ಇಟ್ಟಾಗಿದೆ. ಸೊ ಹಾಗಾಗಿ KSMCA ವತಿಯಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಕಾರ್ಯಕ್ರಮವನ್ನ ಆರಂಭ ಮಾಡೋಣ ಬಂಧುಗಳೇ. ಇದೀಗ ನಾವು ಅತಿಥಿಗಳನ್ನ ಮತ್ತೊಮ್ಮೆ ಹೂಗುಚ್ಛವನ್ನ ಕೊಟ್ಟು ಬರಮಾಡಿಕೊಳ್ಳುವಂತಹ ಈ ಸುಸಂದರ್ಭ. ಈ KSMCA ಯಾವುದೇ ಕಾರ್ಯಗಳಾಗಿರಲಿ ನಮ್ಮ ಚೇರ್ಮನ್ ಆದಂತಹ ಶ್ರೀ ಸತೀಶ್ ಕೃಷ್ಣ ಸೇಲ್ ಸರ್ಗೆ ನಾನು ಸ್ವಾಗತವನ್ನ ಬಯಸೋದಕ್ಕೆ ಇಷ್ಟಪಡ್ತೀನಿ. ಚೇರ್ಮನ್ ಸರ್ ಹಾಗೆಯೇ ಚೇರ್ಮನ್ ಸರ್ ಅವ್ರನ್ನು ಹೂಗುಚ್ಛ ಕೊಟ್ಟು ಸ್ವಾಗತ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲಿ ಅವರು ಮೊಮೆಂಟೋ ಶಾಸ್ತ್ರಿಜಿ ಚೇರ್ಮನ್ ಬ್ರಿಕ್ಸ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಇವರಿಗೆ ಒಂದು ಕಿರುಕಾಣಿಕೆಯನ್ನ ಕೊಟ್ಟು ಹೂಗುಚ್ಛವನ್ನ ಕೊಟ್ಟು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ ಬಂಧುಗಳೇ. ಒಂದು ಜೋರಾದ ಚಪ್ಪಾಳೆ ನಿಮ್ಮ ಕಡೆಯಿಂದ ಬರಲಿ ಅಂತ ನಾನು ಕೇಳಿಕೊಳ್ತೀನಿ. ಅದೇ ರೀತಿ ಫೆಮಿನಾ ಮಿಸ್ ಇಂಡಿಯಾ 2026 ಮುಡಿಗೇರಿಸಿಕೊಂಡು ಇಡೀ ದೇಶಾದ್ಯಂತ ಛಾಪನ್ನ ಮೂಡಿಸಿದ್ದಾರೆ. ಎಲ್ಲಿ ನೋಡಿದ್ರು ಇವಾಗ ಇವರದ್ದೇ ಸುದ್ದಿ. ಈ ಸಂಪತ್ತಿ ಪ್ರಾಡಕ್ಟ್ ಲಾಂಚ್ಗೆ ಬಂದಿದ್ದಕ್ಕೆ ನಿಜಕ್ಕೂ ನಮಗೆ ಹೆಮ್ಮೆ ಆಗುತ್ತೆ. ನಿಮಗೆ
ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ KSMCA ವತಿಯಿಂದ ನಾವೆಲ್ಲರೂ ಕೂಡ ಕೋರ್ತಾ ಇದ್ದೀವಿ. ಒಂದು ಚಪ್ಪಾಳೆ ಬರಲಿ ಬಂಧುಗಳೇ. ಅದೇ ರೀತಿ ಈ ಕಾರ್ಯಕ್ರಮದ ಚೀಫ್ ಅಡ್ವೈಸರ್ ಅಂತ ಹೇಳ್ಬೋದು. ಈ ಕಾರ್ಯಕ್ರಮ ಹೀಗೆ ನಡೀಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹಲವಾರು ಹಂತದಲ್ಲಿ ಪ್ರೋತ್ಸಾಹಿಸಿಕೊಂಡು ಬಂದಿದ್ದಾರೆ. MKHH ಜಿಲಾನಿ ಚೀಫ್ ಅಡ್ವೈಸರ್ ಸಂಪತ್ತಿ ಪ್ರೋಗ್ರಾಮ್, IIMB ಬ್ಯಾಂಗ್ಳೂರ್ ಅಲ್ಯುಮಿನಿ ಕೂಡ. ಸೊ ಹಾಗಾಗಿ ಅವರನ್ನು ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ KSMCA ವತಿಯಿಂದ ಕೋರೋಣ ಬಂಧುಗಳೇ. ಇನ್ನು PayU ವತಿಯಿಂದ ಇರುವಂತಹ ಪ್ರಜಾಪತಿ ಸರ್ ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ, ಅತಿಥಿಗಳಾಗಿ ಭಾಗವಹಿಸಿದ್ದಾರೆ. ಪೇಮೆಂಟ್ ಗೆಟ್ ಅವೇ ನಮ್ಮ ಈ ಸಂಪತ್ತಿ ಪ್ರೋಗ್ರಾಮ್ಗೆ ಸ್ಪಾನ್ಸರ್ ಕೂಡ ಆಗಿದ್ದಾರೆ, ಒನ್ ಆಫ್ ದಿ ಸ್ಪಾನ್ಸರ್ ಕೂಡ ಆಗಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ KSMCA ವತಿಯಿಂದ ಸ್ವಾಗತವನ್ನ ಮಾಡೋಣ ಬಂಧುಗಳೇ. ಇನ್ನು ಸಂಪತ್ತಿ ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡಬೇಕು ಅಂತ ಅಂದಾಗ ಬಹುಶಃ ಹೆಚ್ಚಿನದಾಗೇನೆ ಹುರುಪನ್ನ ಇಟ್ಕೊಂಡು ಹುಮ್ಮಸ್ಸಿನಿಂದಲೇ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡೋಣ ಅಂತ ಹೇಳಿದಂತಹ KSMCA ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ B ಆನಂದ್ ಸರ್ಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹೂಗುಚ್ಛವನ್ನ ಕೊಟ್ಟು ಸ್ವಾಗತವನ್ನ ಕೋರೋಣ ಬಂಧುಗಳೇ. ಒಂದು ಚಪ್ಪಾಳೆ ಬರಲಿ ಅಂತ ಕೇಳ್ಕೊಳ್ತೀನಿ. ಯಾಕಂತಂದ್ರೆ ಈ ಸಂಪತ್ತಿ ಪ್ರೋಗ್ರಾಮ್ ಆಗಿರ್ಬೋದು, ಹಾಗೇನೆ ನಮ್ಮ KSMCA ವತಿಯಿಂದ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದಕ್ಕೆ ಬಹಳ ಮುಂದಡಿ ಇಟ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಯಶಸ್ಸು ಕಾಣ್ಲಿ ಅಂತ ಆಶಿಸುತ್ತಾ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರೋಣ. ಇದೀಗ ಈ ಕಾರ್ಯಕ್ರಮವನ್ನ ಎಲ್ಲ ಅತಿಥಿಗಳು ಕೂಡ ದೀಪವನ್ನ ಹಚ್ಚೋದ್ರ ಮೂಲಕ ಉದ್ಘಾಟನೆಯನ್ನ ನೆರವೇರಿಸಬೇಕು ಅಂತ ಕೇಳ್ಕೊಳ್ತೀನಿ. KSMCA ಚೇರ್ಮನ್ ಸರ್ ಆದಂತಹ ಸತೀಶ್ ಸೇಲ್ ಸರ್, ಹಾಗೆಯೇ MD ಸರ್ ಆದಂತಹ ಆನಂದ್ ಸರ್, ಹಾಗೆಯೇ ಸಮೀಪ್ ಶಾಸ್ತ್ರಿಜಿ, ಎಲ್ಲ ಅತಿಥಿಗಳು ಕೂಡ ದಯಮಾಡಿ ದೀಪವನ್ನ ಬೆಳಗಿಸೋದ್ರ ಮೂಲಕ ಈ ಸಂಪತ್ತಿ ಪ್ರೋಗ್ರಾಮ್ನ, ಈ ಪೈಲಟ್ ಲಾಂಚ್ ಪ್ರೋಗ್ರಾಮ್ಗೆ ದೀಪವನ್ನ ಬೆಳಗಿಸೋದ್ರ ಮೂಲಕ ಉದ್ಘಾಟನೆಯನ್ನ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಮಿಸಸ್ ಸಾಧ್ವಿ ಸೈಲ್ ಕೂಡ ಈ ದೀಪವನ್ನ ಬೆಳಗಿಸುವಂತಹ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಬೇಕು ಅಂತ ಕೇಳ್ಕೊಳ್ತೀನಿ. ಈ ದೀಪ ಹೇಗೆ ಬೆಳಗುತ್ತೋ ಸಂಪತ್ತಿ ಕಾರ್ಯಕ್ರಮ ಕೂಡ, ಸಂಪತ್ತಿ ಪ್ರೋಗ್ರಾಮ್ ಕೂಡ ಅದೇ ರೀತಿಯಾಗಿ ಜ್ಯೋತಿಯ ರೀತಿಯಾಗಿ ಸ್ಟಾರ್ಟ್ಅಪ್ಗಳಿಗೆ ಬೆಳಕಾಗಲಿ ಅಂತ ನಾವು ನೀವೆಲ್ಲರೂ ಕೂಡ ಆಶಿಸೋಣ. शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तु ते दीपज्योतिर्नमोऽस्तु ते शुभं कुरु. ಸ್ಟಾರ್ಟ್ಅಪ್ ಇಂದ ಬಂದಿರೋರು ಯಾರು ಒಬ್ರು ಅಥವಾ ಇಬ್ರು ಕೂಡ ಬಂದು ನಿಮ್ಮ ರೆಪ್ರೆಸೆಂಟೇಷನ್ ಅನ್ನ ವೇದಿಕೆ ಮೇಲೆ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಕೇಳ್ಕೊಳ್ತೀನಿ. ಎನಿಬಡಿ ಫ್ರಮ್ ಸ್ಟಾರ್ಟ್ಅಪ್? ಸ್ಟಾರ್ಟ್ಅಪ್ ಇಂದ ಬಂದಿರೋರು, ಎಂಪ್ಯಾನಲ್ಡ್ ಆಗಿರೋರು, ರಿಜಿಸ್ಟರ್ ಆಗಿರೋರು ಯಾರು ಇದ್ರೆ ಬನ್ನಿ ವೇದಿಕೆ ಮೇಲೆ ಬನ್ನಿ. ಒಂದು ಭಾವಚಿತ್ರ ಈ ಮೂಲಕ, ಅಂದ್ರೆ ಇಂತಹ ನೂರಾರು ಸ್ಟಾರ್ಟ್ಅಪ್ಗಳಿಗೆ ವೇದಿಕೆ ಆಗಬೇಕು ಈ ಸಂಪತ್ತಿ ಪ್ರೋಗ್ರಾಮ್ ಅನ್ನುವಂತಹ ನಿಟ್ಟಿನಲ್ಲಿ. ಇವತ್ತು ಅನೇಕ ಸ್ಟಾರ್ಟ್ಅಪ್ ಕಡೆಯಿಂದ ಕೂಡ ಬಂದಿದ್ದಾರೆ, ಬಿಸ್ನೆಸ್ ಅಡ್ವೈಸರ್ಸ್ ಇದ್ದಾರೆ, ಅದ್ರ ಜೊತೆಗೆ KSMCA ಸ್ಟಾಫ್ಗಳಿದ್ದಾರೆ, ಮೀಡಿಯಾದವರಿದ್ದಾರೆ, ಜೊತೆಗೆ ಎಂಪ್ಯಾನಲ್ಡ್ ವೆಂಡರ್ಸ್ ಇದ್ದಾರೆ. ಸೊ ಈ ಸಂಪತ್ತಿ ಕಾರ್ಯಕ್ರಮ ಕೇವಲ KSMCಗೆ ಸೀಮಿತ ಅಲ್ಲ, ಇದು ದೇಶಾದ್ಯಂತ ಸ್ಟಾರ್ಟ್ಅಪ್ ಕಂಪನಿಗಳನ್ನ ಎತ್ತರಕ್ಕೆ ಬೆಳೆಸುವಂತಹ ನಿಟ್ಟಿನಲ್ಲಿ ಕಾರಣೀಕರ್ತರಾಗಬೇಕು. ಎಕೋಸಿಸ್ಟಮ್ ಪ್ಲಾಟ್ಫಾರ್ಮ್ ಫಾರ್ ಬಿಸ್ನೆಸ್ ಗ್ರೋತ್ ಅಂಡ್ ಮಾರ್ಕೆಟ್ ಆಕ್ಸೆಸ್. ಮಾರ್ಕೆಟ್ನಲ್ಲಿ ಆಕ್ಸೆಸ್ ಸಿಗಬೇಕು ಅಂದರೆ ಸ್ಟಾರ್ಟ್ ಮಾಡಿದಷ್ಟು ಈಸಿ ಆಗಿರೋದಿಲ್ಲ, ಕಲ್ಲು ಮುಳ್ಳಿನ ಹಾದಿ ಆಗಿರುತ್ತೆ. ಅದನ್ನ ಈಸಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದ ಪೂರ್ವಕವಾದಂತಹ ಧನ್ಯವಾದಗಳು. ದಯಮಾಡಿ ನಾವೆಲ್ಲರೂ ಕೂಡ ಆಸೀನರಾಗಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇದೀಗ
ಸ್ಟಾರ್ಟ್ಅಪ್ ಕುರಿತಾಗಿ ನಾನು ಹೇಳೋದಕ್ಕಿಂತಲೂ ಹೆಚ್ಚಿನದಾಗಿ ಈ ಕಾರ್ಯಕ್ರಮ ಹಾಗೆಯೇ KSMCA ಕುರಿತಾದಂತಹ ಉದ್ಘಾಟನೆಯ ನಂತರ ಇದೀಗ ನಾಡಗೀತೆ ದಯಮಾಡಿ ಎಲ್ಲರೂ ಕೂಡ ಎದ್ದು ನಿಂತು ಗೌರವವನ್ನು ಸೂಚಿಸಬೇಕು ಅಂತ ಕೇಳ್ಕೊಳ್ತೀನಿ. ನಾಡಗೀತೆ ಪ್ರಸ್ತುತಪಡಿಸ್ತಾ ಇದ್ದಾರೆ ನಿಮ್ಮ ಮುಂದೆ ಭಾಗ್ಯ ಗೌಡ. जय भारत जननीय तनुजाते, जय हे कर्नाटक माते, जय सुंदर नदी वनಗಳ ನಾಡೆ, जय हे ರಸ ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ, ಭಾರತ ಜನನಿಯ ತನುಜಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಚನ್ನ. ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ಕೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೇಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರ ಉದ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ನಾಡಗೀತೆಯನ್ನು ಪ್ರಸ್ತುತಪಡಿಸಿರುವಂತಹ ಭಾಗ್ಯ ಗೌಡ ಅವರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನ ನಿಮ್ಮ ಮುಂದೆ ಇರಿಸೋದಕ್ಕೆ ಮ್ಯಾನೇಜಿಂಗ್ ಡೈರೆಕ್ಟರ್ KSMCA ಶ್ರೀ ಬಿ ಆನಂದ್ ಸರ್ ಅವರನ್ನ ಚಪ್ಪಾಳೆಯ ಮೂಲಕ ಬರಮಾಡಿಕೊಳ್ಳೋಣ. ಒಂದು ಚಪ್ಪಾಳೆಯ ನಿರೀಕ್ಷೆಯಲ್ಲಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಶುಭ ಸಂಜೆ. ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಕರ್ನಾಟಕ ಸ್ಟೇಟ್ ಮಾರ್ಕೆಟಿಂಗ್ ಕಮ್ಯುನಿಕೇಷನ್ ಆ್ಯಂಡ್ ಅಡ್ವರ್ಟೈಸಿಂಗ್ ಲಿಮಿಟೆಡ್ KSMCA ಸಂಸ್ಥೆಯ ಮಾನ್ಯ ಅಧ್ಯಕ್ಷರಾದಂಥ ಶ್ರೀಯುತ ಸತೀಶ್ ಕೃಷ್ಣ ಸೈಲ್ ಅವರೇ, ಮುಖ್ಯ ಅತಿಥಿಗಳಾದಂತಹ ಬ್ರಿಕ್ಸ್ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿಯ ಅಧ್ಯಕ್ಷರಾದಂಥ ಶ್ರೀಯುತ ಸಂದೀಪ್ ಶಾಸ್ತ್ರಿ ಅವರೇ, ಗೌರವಾನ್ವಿತ ಸಂಪತ್ತಿನ ಮುಖ್ಯ ಸಲಹೆಗಾರರು IIM ಬೆಂಗಳೂರು ಅಲ್ಯುಮಿನಿಯ ಶ್ರೀ MKHH ಜಿಲಾನಿಯವರೇ, ಫೆಮಿನಾ ಮಿಸ್ ಇಂಡಿಯಾ 2026ರ ವಿನ್ನರ್ ಆಗಿರ್ತಕ್ಕಂಥ ಕುಮಾರಿ ಸಾಧ್ವಿ ಸೈಲ್ರವರೇ, PU ಸಂಸ್ಥೆಯ ಮಾರಾಟ ವಿಭಾಗದ ನಿರ್ದೇಶಕರಾದ ಶ್ರೀ ಪ್ರೀತಮ್ ಪ್ರಜಾಪತಿಯವರೇ, ವಿಡಿಯೋ ಸಂದೇಶಕರಾದಂತಹ ಮೆಂಟರ್ ಆನ್ ರೋಡ್ ಆ್ಯಂಡ್ ಗ್ಲೋಬಲ್ ನೆಟ್ವರ್ಕ್ ಸಂಸ್ಥಾಪಕರಾದ ಡಾಕ್ಟರ್ ಜಗತ್ ಶಾರ್ ಅವರೇ, ಇಂದು KSMCಗೆ ಅತ್ಯಂತ ಮಹತ್ವದ ದಿನವಾಗಿದೆ. ಫಾರ್ ಅಬಂಡೆನ್ಸ್ ಎಂಬ ಮಹತ್ವಾಕಾಂಕ್ಷಿ ಉಪಕ್ರಮದ ಪೈಲಟ್ ಉದ್ಘಾಟನಾ ಕಾರ್ಯಕ್ರಮ KSMCಯ ಹೆಮ್ಮೆಯ ಕಾರ್ಯಕ್ರಮವಾಗಿದೆ.
ಕರ್ನಾಟಕವು ಇಂದು ಭಾರತದ ಪ್ರಮುಖ ಸ್ಟಾರ್ಟಪ್ ಮತ್ತು ಇನೋವೇಷನ್ ಹಬ್ ಆಗಿ ಗುರುತಿಸಿಕೊಂಡಿದೆ. ಆದರೆ ಅನೇಕ ಸ್ಟಾರ್ಟಪ್, MSME, ವುಮೆನ್ ಎಂಟರ್ಪ್ರಿನರ್ಸ್ ಹಾಗೂ ಯುವ ನವೋದ್ಯಮಿಗಳು ಮಾರ್ಗದರ್ಶನ, ಮಾರುಕಟ್ಟೆ, ಸಂಪರ್ಕ, ಬ್ರ್ಯಾಂಡಿಂಗ್, ವ್ಯವಹಾರ ವೃದ್ಧಿ ಮತ್ತು ಅವಕಾಶಗಳ ಕೊರತೆಯನ್ನು ಎದುರಿಸುತ್ತಿದ್ದಾರೆ. It is from this understanding that Sampatti was conceived. Sampatti is not merely a program. It is an integrated business ecosystem initiative designed to connect entrepreneurs with mentors, advisors, institutions, industry leaders, markets and opportunities. ಇಂದಿನ ಜಗತ್ತಿನಲ್ಲಿ ಉದ್ಯಮದ ಯಶಸ್ಸು ಕೇವಲ ಹಣಕಾಸಿನ ಮೇಲೆ ಅವಲಂಬಿತವಾಗಿಲ್ಲ. ಸರಿಯಾದ ಮಾರ್ಗದರ್ಶನ, ಬಲವಾದ ನೆಟ್ವರ್ಕ್, ಮಾರುಕಟ್ಟೆ ಪ್ರವೇಶ, ಸಂಸ್ಥೆಗಳ ಸಹಭಾಗಿತ್ವ ಮತ್ತು ಸರ್ಕಾರದ ಅಥವಾ ಸಹಕಾರದ ಮನೋಭಾವ ಇವುಗಳೆಲ್ಲವೂ ಸಹ ಯಶಸ್ಸಿನ ಪ್ರಮುಖ ಅಂಶಗಳಾಗಿವೆ. ಸಂಪತ್ತಿ ಈ ಎಲ್ಲ ಅಂಶಗಳನ್ನು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸುವ ಪ್ರಯತ್ನ ಇದಾಗಿದೆ. ಉದ್ಯಮಗಳು, ಸ್ಟಾರ್ಟಪ್ಗಳು, MSMEಗಳು, ಶಿಕ್ಷಣ ಸಂಸ್ಥೆಗಳು, ಮಾರ್ಗದರ್ಶಕರು, ಸಲಹೆಗಾರರು ಮತ್ತು ಕೈಗಾರಿಕೆಗಳನ್ನು ಸಂಪರ್ಕಿಸುವ ಮೂಲಕ ಹೊಸ ಅವಕಾಶಗಳನ್ನು ಸೃಷ್ಟಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಇಂದು ನಾವು ಆರಂಭಿಸುತ್ತಿರುವ ಈ ಪೈಲಟ್ ಕಾರ್ಯಕ್ರಮವು ದೀರ್ಘ ಪ್ರಯಾಣದ ಮೊದಲ ಹೆಜ್ಜೆಯಾಗಿದೆ. ಮುಂದಿನ ದಿನಗಳಲ್ಲಿ ಸಂಪತ್ತಿ, ಸ್ಟಾರ್ಟಪ್ಸ್, MSMEs, ವುಮೆನ್ ಎಂಟರ್ಪ್ರಿನರ್ಸ್, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಹಾಗೂ ಯುವ ನವೋದ್ಯಮಿಗಳಿಗೆ ಅವಕಾಶವನ್ನು ಸೃಷ್ಟಿಸುವ ಪರಿಣಾಮಕಾರಿ ವೇದಿಕೆಯಾಗಲಿದೆ ಎಂಬ ವಿಶ್ವಾಸ ನನಗಿದೆ. ಮುಂದಿನ ದಿನಗಳಲ್ಲಿ ಸಂಪತ್ತಿಯನ್ನು ಇನ್ನಷ್ಟು ಬಲಪಡಿಸುವ ಉದ್ದೇಶದಿಂದ ಒಂದು ಮಹತ್ವಾಕಾಂಕ್ಷಿ ಉಪಕ್ರಮ ಯೋಜನೆಯನ್ನು ನಾವು ಇಂದು ಮಾಡಲಿದ್ದೇವೆ. ಅದರ ಕುರಿತು ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ನೀವು ಕೇಳಲಿದ್ದೀರಿ. ನಮ್ಮ ಕನಸು ಕೇವಲ ಕಾರ್ಯಕ್ರಮವನ್ನು ಆರಂಭಿಸುವುದಲ್ಲ, ಉದ್ಯಮಶೀಲತೆ, ನವೋದ್ಯಮ ಮತ್ತು ಸಹಭಾಗಿತ್ವದ ಮೂಲಕ ಸಮೃದ್ಧಿಯ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುವುದಾಗಿದೆ. ಈ ಉಪಕ್ರಮಕ್ಕೆ ನಿರಂತರ ಮಾರ್ಗದರ್ಶನ, ಪ್ರೋತ್ಸಾಹ ಮತ್ತು ಬೆಂಬಲ ನೀಡುತ್ತಿರುವ ಕರ್ನಾಟಕ ಸರ್ಕಾರಕ್ಕೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಕರ್ನಾಟಕ ಸರ್ಕಾರದ ಬೆಂಬಲ ಮತ್ತು ಅನುಮೋದನೆಯೊಂದಿಗೆ ಈ ಉಪಕ್ರಮವನ್ನು ರೂಪಿಸಿ ಇಂದು ನಿಮ್ಮೆಲ್ಲರೂ ತರಲು ಸಾಧ್ಯವಾಗಿದೆ. ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀಯುತ ಸತೀಶ್ ಕೃಷ್ಣ ಸೈಲ್ ಅವರ ದೂರದೃಷ್ಟಿಯ ನಾಯಕತ್ವ, ಮಾರ್ಗದರ್ಶನ ಮತ್ತು ನಿರಂತರ ಪ್ರೋತ್ಸಾಹಕ್ಕೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. I would also like to place on record my appreciations to the directors, officers, employees and associates of KSMCA whose dedication and commitment have helped transform this vision into reality. ಸಂಪತ್ತಿ ಪರಿಸರ ವ್ಯವಸ್ಥೆಯನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಶ್ರೀ ಪ್ರದ್ಯುಮ್ನ ಉಮರ್ಜಿ, ಬಿಸ್ನೆಸ್ ಅಡ್ವೈಸರ್ KSMCA ಅವರ ದೃಷ್ಟಿಕೋನ, ಮುಂದಾಳತ್ವ ಮತ್ತು ನಿರಂತರ ಪರಿಶ್ರಮವನ್ನು ನಾನು ವಿಶೇಷವಾಗಿ ಸ್ಮರಿಸಲು ಬಯಸುತ್ತೇನೆ. ನಮ್ಮ ವರ್ಟಿಕಲ್ ಕೋಆರ್ಡಿನೇಟರ್ ಆದಂಥ ಶ್ರೀಮತಿ ಸ್ಮಿತಾ ಪ್ರಭು, ಕುಮಾರಿ ಪೂರ್ಣಿಮಾ, ಶ್ರೀಮತಿ ಶಿಲ್ಪಾರಾಜನ್ ಹಾಗೂ ಶಿವಾನಿ ದಾಸ್ ಅವರ ಸಮರ್ಪಣೆ, ಶ್ರಮ ಮತ್ತು ಸಮನ್ವಯ ಕಾರ್ಯವನ್ನು ಸಹ ನಾನು ಅಭಿನಂದಿಸುತ್ತೇನೆ. I also take this opportunity to thank our advisors, mentors, ecosystem partners and institutions who have extended their support to this initiative. A special word of appreciation to PayU for partnering with us as our payment gateway and ecosystem partner. We are delighted to welcome Mr. Preetham Prajapati and the PayU team along with advisors, mentors and brand ambassadors associated with the organizations. Their participation reflects the importance of industry collaboration in building a vibrant entrepreneurial ecosystem. With the guidance of our chairman, the support of the Government of Karnataka, the encouragement of our distinguished guests
and the commitment of our partners, stakeholders, I am confident that Sampatti will emerge as a model ecosystem initiative for Karnataka and behind. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮನ್ನು ಪ್ರೋತ್ಸಾಹಿಸಿದ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಬನ್ನಿ ಎಲ್ಲರೂ ಸೇರಿ ಅವಕಾಶಗಳನ್ನು ಸೃಷ್ಟಿಸೋಣ, ಬೆಳವಣಿಗೆಯನ್ನು ಉತ್ತೇಜಿಸೋಣ, ಈ ಸಮೃದ್ಧಿಯ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸೋಣ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಇದೀಗ KSMCA ಬಹಳ ಮುತುವರ್ಜಿ ವಹಿಸಿ ಈ ಸಂಪತ್ತಿ ಅನ್ನೋ ಪ್ರೋಗ್ರಾಮ್ ಅನ್ನ ಲೋಕಾರ್ಪಣೆ ಮಾಡೋದಕ್ಕೆ ಅಂತಾನೆ ಈ ಕಾರ್ಯಕ್ರಮ. ಅದರ ಸುಸಮಯ ಇದೀಗ ಬಂದಿದೆ ಅಂತ ಹೇಳ್ಬೋದು. KSMCA ಚೇರ್ಮನ್ ಆದಂತಹ ಶ್ರೀ ಸತೀಶ್ ಕೃಷ್ಣ ಸೇಲ್ಸರ್ ಮುಂದೆ ಬಂದು ರಿಮೋಟ್ ಅನ್ನ ಒತ್ತೋದ್ರ ಮೂಲಕ ಅದನ್ನ ಲಾಂಚ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರೂ ಕೂಡ ಎದ್ದು ನಿಂತ್ಕೊಂಡು ಈ ಲಾಂಚ್ ಪ್ರೋಗ್ರಾಮ್ ಅನ್ನ ವೀಕ್ಷಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ. ಎಸ್, ಜೋರಾದ ಚಪ್ಪಾಳೆ ಬರಲಿ. ಎಸ್, ಸಂಪತ್ತಿ ಅಂದರೆ ಇದು ಲೋಗೋ ಇಷ್ಟೇ ಇರೋದು. ಇದು ನೆಕ್ಸ್ಟ್ ಪ್ರೆಸೆಂಟೇಷನ್ ಇರುತ್ತೆ, ವಿಡಿಯೋ ಇರುತ್ತೆ, ಕಂಪ್ಲೀಟ್ ಆದಂತಹ ಮಾಹಿತಿ ಇರ್ತಂತೆ. ಅದೆಲ್ಲವನ್ನೂ ಕೂಡ ಅತಿಥಿಗಳು ಇಲ್ಲಿ ಕುತ್ಕೊಂಡು ವೀಕ್ಷಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. We all know what Sampatti is now, what business ecosystem means. I would explain to you a little bit in detail about what exactly we do at Sampatti, which is an initiative by KSMCA. We all know every successful business begins with an idea. But ideas alone does not create enterprises. They need guidance, they need visibility, they need market access, they need opportunities. So Sampatti is designed to bring all these elements together under one integrated ecosystem. Let's move on to this next slide. Here we see why Sampatti. There is a lack in startups and MSMEs when it comes to market access and business opportunities. So here, as we all know, across Karnataka, we see brilliant startups, hardworking MSMEs and ambitious entrepreneurs. Yet many struggle not because they lack talent, but because they lack access. So access to markets, mentors, branding and opportunities. Sampatti was created to bridge these gaps and connect the ecosystem. So we need an integrated platform to connect ecosystem and enable growth. Let's move on to the next slide. What is Sampatti? So when you look at the visual representation, it says we are connected with startups, women entrepreneurs, mentors, advisors, corporates and institutions and MSMEs. Basically, it's the same points. However, I need to emphasize this to enable growth, market access, branding visibility and business opportunities. So when we think of Sampatti as a business growth highway, on one side we have startups, MSMEs, women entrepreneurs and innovators. On the other side we have mentors, corporates, institutions and opportunities. So we act as a bridge between the two centers. So here Sampatti is a structured platform. The connection is extremely important, crucial for all the startups, for all the MSMEs, and we all know we've just welcomed a couple of startups here in our program, and we have a lot of mentors sitting here, so it's a great platform for both the sides. Let's move on to the next slide, please. So here, the next slide.
we have KSMCA, we have beneficiaries and ecosystems. So here again we case at Sampati, we enable every beneficiary, every startup, every MSME and women entrepreneurs to get in touch with the mentors, advisors, interns and brand ambassadors. So an ecosystem succeeds when every stakeholder has a role. KSMCA acts as a catalyst, business associates drive execution, and entrepreneurs bring innovation. Together, they create a sustainable cycle of growth and revenue generation. When we look at the growth and revenue, we have business growth, market expansion, visibility, network access, revenue generation, sustainable impact. So we have thought of a lot of aspects and we've come up with this great program, great ecosystem blend called Sampati. Let's move on to the next slide. Slide 5, who are the key stakeholders? We have mentors, advisors, sponsors, business associates, vertical coordinators, interns. Then we have MSME startups. So together, it's again an integrated, connected, empowered program where everything is connected, where every startup, every MSME will get the right kind of help, the right kind of guidance from our mentors and advisors. Let's move on to the next slide. What Sampati does. Here, Sampati is not just another networking forum. It is an execution-driven ecosystem. We don't need just advisors. We don't need just advisors or we don't need just mentors. We need advisors, mentors who can connect to the right startup and build them and help them build the brand, connect growth, and also generate revenue. Revenue is the most important aspect that we are looking at. As a startup, as an MSME holder, as a stakeholder, I would be successful in the market only when I show numbers. So Sampati is a program where we have designed in such a way that the right kind of guidance, the right kind of help will be reaching the right startups. So let's move on to the next slide. Yes. So how Sampati works? It's a same similar pathway. It's identification, mentoring and business preparation, support through business associates, market connected opportunities, business growth and revenue generation. So it's an end-to-end support. I don't want to really elaborate the entire process of Sampati here. So we also have something called, curiosity kept in us. So those who are registering with us, they would be getting the right kind of, the guidance and would dive deep into a program like this. So coming to the role of vertical advisors and coming to the role of advisors and mentors, we have a similar roadmap. You can visually see how KSMCA acting as the backbone of Sampati. It's providing platform and ecosystem. It plays an important role in whatever we do at Sampati. So hats off to KSMCA for such an initiative. Let's have a round of applause for our chairman sir, our MD sir, and also the chief advisor here, Mr. Jilani sir, who have been our backbone for Sampati. As a vertical advisor, I'm standing here and describing and explaining things to you. Of course, the backbone is the three people and also Mr. Pradyumna sir, who has been really, proactive and he has taken the initiative for such a great program. Moving on to the last slide. Let's go on to the last slide. I would say a platform connects people. An ecosystem transforms lives. Sampati is designed to convert potential into opportunity, opportunity into growth, and growth into prosperity. That is why we call Sampati
Okay. Can anybody tell the tagline of Sampati apart from the Sampati staff? Yes, we don't want Sadhvi Sale. Okay, she's allowed. The mantra of abundance. Let's have a round of applause. The mantra for abundance. So at Sampati, we believe that we as an ecosystem, as a platform, would be really driving force in Karnataka, in India, and of course, we would build internationally. Having all this in mind, a round of applause to KSMCA, to Sampati, and wishing all the newcomers into our group a very, very warm welcome. All the best. Thank you so much. Message from Dr. Jagat Shah, who is the founder, mentor on Road and Global Network. Let's play the video, please. Greetings to everyone. First of all, I would like to extend my heartfelt congratulations to Karnataka State Marketing, Communication and Advertising Limited, KSMCA, and the entire team behind Sampati, the mantra of abundance. I would like to convey my best wishes to Shri Satish Krishna Selji, Chairman, KSMCA, Shri Samit Shastriji, Chairman, BRICS Chamber of Commerce and Industry, Shri B. Anand, Managing Director of KSMCA, Mr. MKHH Jilani, Chief Advisor, and my long-time friend and associate, Mr. Pradyumna Kumarji, who for taking this important initiative forward. Over the years, I have had the opportunity to work with entrepreneurs, governments, overseas governments, MSMEs, chambers of commerce, industry associations, and business ecosystem across India and many other countries around the world, particularly Canada and USA. Through Mentor on Road and Global Network, we have engaged with thousands of entrepreneurs and organizations to support business growth, networking, particularly international market opportunities, joint ventures, technology transfer, investment, and ecosystem development. In today's world, my friends, business success is not just driven by capital alone. In fact, there are 7 forms of capital, and money is a lower form of capital. There are 6 more higher forms of capital. Mentorship, networking, market access, innovation, collaboration play an important role. When startups, MSMEs, educational institutions, mentors, investors, and industry leaders come together on a common platform, new opportunities are created, and this is called institutional capital. Institutional capital plays a larger role than the money capital in the success of any company. I am delighted to see that Sampati is working towards building such an integrated ecosystem. By connecting entrepreneurs, businesses, institutions, students, mentors, and experts, Sampati has the potential to create meaningful opportunities and long-term value. I am particularly pleased to know that Sampati is not limited to mentorship alone, but is also focusing on market access, business growth, institutional partnerships, industry connect, and international opportunities, because I have always believed that a company becomes competitive when it starts exporting, because exports is the benchmark of competitiveness. And when you start exporting, you come to know the best practices of your business in the world, and when you bring it to India, your Indian business improves. I am also happy to learn that Sampati is exploring national and international collaborations, including opportunities connected with Dubai, Singapore, BRICS, business ecosystems, and other global networks. Such initiatives can help startups and MSMEs access new markets, partnerships, and growth opportunities, because it is very important that for India to be a Viksit Bharat, a developed country by 2047, we will have to have higher percentage of our GDP coming from exports. So in that effort, it is very interesting to see the kind of activities which Sampati has planned.
I strongly believe that ecosystem-driven development is the future. Business grows faster and stronger when they are connected to the right mentors, networks, institutions, and opportunities. There is a very old saying that your network is your net worth. I personally support the vision of Sampatti and wherever possible will be happy to extend support through Mentor on Road and Global Network to help strengthen this ecosystem. I am confident that Sampatti will emerge as a valuable platform not only for Karnataka but for the entrepreneurs, startups and MSMEs across India and in particular for women-owned businesses, because until and unless the women-owned business percentage in India grows, we cannot aspire to be a developed country. On the occasion of the pilot launch, I extend my best wishes to all stakeholders and wish Sampatti great success in the years ahead. Thank you. Desh Pratham, Vande Bharat, Jai Hind. Thank you to Dr. Jagacha for this fantastic message. Now we have a very small audio visual about our website, Sampatti website. Please, a big round of applause for this great initiative. ಒಂದು ಜೋರಾದ ಚಪ್ಪಾಳೆ ಬರಲಿ ಅಂತ ಕೇಳ್ಕೊಳ್ತೀನಿ. ವೆಬ್ಸೈಟ್ ಇದೀಗ ನಿಮ್ಮ ಮುಂದೆ ಲೋಕಾರ್ಪಣೆ ಆಗಿದೆ. ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಪ್ರೆಸೆಂಟೇಷನ್ ಸ್ಮಿತಾ ಪ್ರಭು. ಈಗ ನಮ್ಮ ಈ ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟ್ ಆಗಿ ಬಂದಿರುವಂತಹ, ಕಾರ್ಯಕ್ರಮಕ್ಕೆ ಕಳೆಯನ್ನ ತಂದಿರುವಂತಹ ಶ್ರೀ ಸಮೀಪ್ ಶಾಸ್ತ್ರಿಜಿ ಅವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಚಪ್ಪಾಳೆಯ ಮೂಲಕ ಅವ್ರನ್ನ ಬರಮಾಡಿಕೊಳ್ಳೋಣ. ಚೇರ್ಮನ್, ಬ್ರಿಕ್ಸ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ, leading international partnership and industrial collaborations across BRICS and emerging economies, former vice chairman of BRICS CCI, president, Confederation of Young Leaders and Indian Institute of Governance and Leadership. ಒಂದು ಜೋರಾದ ಚಪ್ಪಾಳೆಯ ಮೂಲಕ ಲೆಟ್ಸ್ ವೆಲ್ಕಮ್ ಶ್ರೀ ಸಮೀಪ್ ಶಾಸ್ತ್ರಿ ಜಿ. So I just learned 2 words before I start. So Namaskara Eleru Higedire. I hopefully I said it the right way. So hope all of you are doing fine today. So good evening, ladies and gentlemen, distinguished guests, entrepreneurs, mentors and young leaders sitting here. Special mention to the chairman, Mr. Salilji, Mr. Anandji, Pradyumna for making it possible, Smita especially coming down to Delhi and making sure that I am here. So it's a pleasure for me, First of all, before I start off with my speech, it is a pleasure to get connected to a platform like this, and I would be more than happy to take Sampatti, like our mentor said that, towards BRICS nations. So wherever I can assist, I would be more than happy to take this program to all the BRICS Plus nations. That opens the market quite huge for the entire, and it's a big responsibility for KSMC as well. So, continuing with my speech, it is truly an honor to be here today for the pilot launch of Sampatti, the mantra for abundance. First of all, I congratulate KSMCA for conceptualizing such a visionary initiative. The name Sampatti itself carries a powerful meaning: abundance, prosperity and growth. But abundance is not merely about wealth, it is about creating opportunities, empowering the people and building an ecosystem where innovation can thrive. And that is exactly what this initiative represents. By bringing together
Startups, MSME, women-led enterprises, institutions, mentors and industry leaders, Sampati is creating much-needed bridge between the ideas and opportunities, between ambition and achievements. In today's world, entrepreneurship is no longer about just business. It's about solving problems, creating employment, strengthening communities, and contributing to building a nation that we all are proud of. India today stands at a defining moment in its economic journey. We are witnessing a startup revolution where every third startup that you see is Indian across the globe. The rise of SMMEs and the increasing leadership of women entrepreneurship is key for any country's growth. When we talk of equality, we talk of women empowerment. It is equally important that all women entrepreneurs are given equal opportunities, and initiatives like Sampati will play a crucial role in accelerating this momentum. What makes this initiative truly special? It is an integrated vision of mentorship, branding, support, market access, technology enablement, networking and global collaborations. So there are a lot of acceleration programs, incubators, but they specialize on just one aspect, and whereas Sampati is the wholesome one-stop solution that we are creating in today's world, which is the much needed thing for this hour. This is the kind of ecosystem every entrepreneur needs to succeed in today's competitive world, and that is what has been created. I firmly believe that when experience meets innovation and guidance, meets ambition, extraordinary things happen. And that is why the presence of mentors, experts and leaders here today is so valuable. Today, all the young entrepreneurs here, I want to say this: your ideas have the power to transform industries into society and societies. Never underestimate the value of persistence, learning and collaboration. Success is not built overnight. It is built every day with courage and cohesion. As we formally launch the pilot phase of Sampati today, I am confident that this initiative will become a powerful movement, a movement that will create abundance not just for individuals but communities and for the nation. I extend my best wishes to the entire team of KSMCA and everyone associated with the initiative. May this journey create lasting impact and inspire many more to dream, build and lead. With these words, I proudly would like to say that it is a moment of where, the mantra of abundance is actually coming to life. Big congratulations to Sampati. Thank you. Jai Hind. ಥ್ಯಾಂಕ್ ಯು ಸೋ ಮಚ್ ಸರ್. ಸಂಪತ್ತಿ ಬಗ್ಗೆ, ಅದರ ಇಂಪಾರ್ಟೆನ್ಸ್ ಬಗ್ಗೆ ನಿಜಕ್ಕೂ ಇವತ್ತು ಮಾತನಾಡಿದ್ದೀರಿ. ಹಾಗೇನೆ ನೀವು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಈ ಕಾರ್ಯಕ್ರಮ ಹೆಚ್ಚು ಕಳೆಗಟ್ಟಿದೆ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಮೊಮ್ಮಗ ಕೂಡ ಹೌದು. ಎಷ್ಟು ಸ್ಟಾರ್ಟ್ಅಪ್ಗಳಿಗೆ ಬಲವಾಗಿ ನಿಂತಿದ್ದಾರೆ, ಅದೇ ರೀತಿಯಾಗಿ ಮೆಂಟರ್ಶಿಪ್. ಸೊ ಈ ಒಂದು ನಮ್ಮ ಸಂಪತ್ತಿ ಪ್ರೋಗ್ರಾಮ್ ಅಲ್ಲೂ ಕೂಡ ಅಡ್ವೈಸರ್ ಆಗಿರೋದು ನಮ್ಮ ಹೆಮ್ಮೆಯ ವಿಚಾರ. ಸೊ ವಿ ಆರ್ ರಿಯಲಿ ಪ್ರೌಡ್ ದಟ್ ವಿ ಆರ್ ಹ್ಯಾವಿಂಗ್ ಯು ಇನ್ ದ ಸಂಪತ್ತಿ ಪ್ರೋಗ್ರಾಮ್. ಥ್ಯಾಂಕ್ ಯು ಸೋ ಮಚ್. ಒಂದು ಜೋರಾದ ಚಪ್ಪಾಳೆ ಬರಲಿ ಅಂತ ಕೇಳ್ಕೊಳ್ತೀನಿ ಬಂಧುಗಳು. ಇದೀಗ ಸಂಪತ್ತಿ ಈ ಪ್ರಾಜೆಕ್ಟ್ನ ಅಥವಾ ಈ ಕಾರ್ಯಕ್ರಮದ ಚೀಫ್ ಅಡ್ವೈಸರ್ IIMB ಬ್ಯಾಂಗ್ಳೂರ್ ಅಲ್ಯೂಮಿನಿ ಆದಂತಹ ಮಿಸ್ಟರ್ MKHH ಜಿಲಾನಿ ಸರ್ ಒಂದೆರಡು ಮಾತುಗಳನ್ನು ಆಡಬೇಕು. ಚಪ್ಪಾಳೆಯ ಮೂಲಕ ಅವ್ರನ್ನ ಸ್ವಾಗತ ಮಾಡೋಣ. ಯಾಕಂದ್ರೆ ಈ ಕಾರ್ಯಕ್ರಮದ ಸಂಪೂರ್ಣ ಉಸ್ತುವಾರಿಯನ್ನು ಕೂಡ ವಹಿಸಿಕೊಂಡಿದ್ದಾರೆ. ಪ್ಲಾನಿಂಗ್ ಕಮಿಟಿಯಲ್ಲಿದ್ದಾರೆ, ಎಕ್ಸಿಕ್ಯೂಷನ್ ಕಮಿಟಿಯಲ್ಲೂ ಕೂಡ ಇದ್ದಾರೆ. ಸರ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ, ಸುಸ್ವಾಗತ. For the benefit of people who have come from outside state, people who have come from Maharashtra and Telangana, I take this privilege to talk in English. We thank God for a beautiful evening, and we thank the rain gods for not troubling us today. In fact, we have been having rains in Bangalore for the past 4 days, continuous. And today, if I'm right, in the afternoon, when the clouds came in, we were just sitting there and telling,
God, please don't bring rain today. That's how these women have prayed for. Dear Chairman sir, MD sir, Shastri ji, the guest from the PU and Miss India. Not audible. Not audible? Yeah. That's fine. Okay. And mentors, guests, invitees, KSMCA staff, and registered partners. We all are blessed to be here for the launch of Sampati, because this is a program which clearly says it's the mantra of abundance. Abundance in growth, prosperity, and peace. Where there is growth, there is prosperity, and where there is prosperity, there is peace. And we pray that Sampati brings in all the three of you. Now we are sitting at the heart of Silicon Valley, of the East. We are privileged to be among the top 5 in the world, with San Francisco, New York, London, Beijing, Bangalore. This is how we look at the startup ecosystem in the world. While the cities which I mentioned are growing in a normal way, we have Bangalore growing in a hyper growth way. And we have the challenge of maintaining the rise and growth of this ecosystem and to nurture and support this ecosystem. Let's now look at what's happening at the nation. The global export market, we have only 2% which we reach out. This may be a little tough for you to accept, but the fact is we are only 2% of the global market. The reason being, we are not competitive, we don't deliver quality, and we don't have a competitive price, are to be met at the grassroots level. The government of India and the government of Karnataka, we are good at giving a lot of financial benefits. One example I'll give you is, yesterday I had gone for an investors meet, and a gentleman who is from Bengal, who has a startup here, he just told, amazing, the minister for ITBT, we were selected, within 7 working days the amount came into our account. This is the first time I am seeing in the country that what the minister commits, we deliver. They are delivering. And it's appreciative of government of Karnataka that we are keeping that cap of being the startup capital of the East. We have around 2,500 startups in Bangalore, which is 25% of India's startup ecosystem. We have 60% of the startup capital being funded here. We have 65% of aerospace, defense, and heavy engineering industries. We give around 6% of the global IT services, which in India is 40% of our exports. I repeat, 40% of our exports is supported by IT industry. And in that IT industry's exports, 40% is given by Karnataka and Bangalore. This is amazing. And this ecosystem today, if I'm right, is 35 years old. And we in Bangalore need to look in what is that we can contribute at the grassroots level. As I said earlier, we are only 2%. Why? Because there's a huge gap between the planning and the action. There's a huge gap between where we want and what we do. The whole country talks about growth, but we need to bring in discipline and ecosystem at the grassroots level. Now, KSMCA, this project is nurtured and researched
over a period of 2 years, if I'm right, and then we have come out with the ecosystem. What the government present departments are not doing it, we are doing it. The challenge now here is to take an organization, a startup or a MSME from X to 10X. The funding comes in, the taxation support is given by the government. Now where we are lacking, around 90% of our startups fail, 20% fail within the first year, 50% fail within the 5th year, and 70% vanish within the 10th year. The reason being, we don't have operational efficiencies. We don't have mentoring. Mentoring, when we look in, it's like in the old days, we had Dronacharya, a mentor, a guru. Yes, the mentors will tell you what not to do. And here, mentors tell what not to do. KSMCA will take you to global markets, and the whole support system of banking and finance is given. You want growth, you need money. You get money, you have to grow and brand it. That's how this ecosystem is designed. Now, keeping this structure, we thank the disruptive and vibrant mindset of the leadership of KSMCA, who have accepted to host this project and take this forward. In fact, it is a tough job in the government to create this ecosystem. And this ecosystem will definitely build in around 30,000 entrepreneurs throughout the country in 5 years. That's the objective we are working with. 10,000 MSMEs, 10,000 startups, and 10,000 women entrepreneurs. Now, how do you think we mentor it? Yes, we have a big challenge. The challenge is we have around 300 mentors to be roped in and brought on board throughout the country. All these are CEOs and CXOs of different companies, and also from the top-notch institutes like IITs and IIMs. Yes, there are a lot of projects and works which even the UPSC officers and bureaucrats can help. We have to onboard around 200 of them to bring in as advisors. Now these 30,000 plus 500, it's an amazing number, but the actual game starts after today's. Till today we were all happy, but if I'm right, the whole ecosystem, men and women, from tomorrow the grill starts. So it's a different game, but we are ready for it, and we thank the government of Karnataka, KSMCA, the chairman and MD, the whole Sampati team, and yes, the startups which they have registered, the institutions which have come in, the banking and financial institutions who are part with us. We expect more institutions to join us. With this, if you permit me, I would say I am privileged to be part of this project. 35 years I have been in Bangalore and been working on this in a scattered way. But this gives me an opportunity to work on a single platform. Thank you very much. Best of luck for all of us. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಹೇಳ್ದಂಗೆ ನೀವು ಹೇಗೆ ಬ್ಲೆಸ್ಡ್ ಅಂತ ಹೇಳ್ತಿರೋ, ನಾವು ಕೂಡ ನಿಜಕ್ಕೂ ಬ್ಲೆಸ್ಡ್ ಟು ಹ್ಯಾವ್ ಯು ಹಿಯರ್. ಅದ್ರ ಜೊತೆಗೆ ಸಂಪತ್ತಿ ಪ್ರೋಗ್ರಾಮಲ್ಲಿ ನೀವು ಮೆಂಟರ್ ಆಗಿರೋದು ನಿಜಕ್ಕೂ ಒಂದು ಖುಷಿಯ ವಿಚಾರ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಕೂಡ ಕಾಯ್ತಾ ಇದ್ದೀರಾ ಇವತ್ತಿನ ಪ್ರೋಗ್ರಾಮ್ನ ಸ್ಟಾರ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ಸೊ ಅವರ ಮಾತುಗಳನ್ನ ಕೇಳುವಂತಹ ಸಮಯ. ಮಿಸಸ್ ಸಾಧ್ವಿ ಸೇಲ್ ಫೆಮಿನಾ ಮಿಸ್ ಇಂಡಿಯಾ 2026. ನಿಜಕ್ಕೂ ಇವತ್ತು ಹುಟ್ಟಿದ ಊರನ್ನ ಬೆಳೆದಂತಹ ಊರನ್ನ ಇಡೀ ದೇಶಾದ್ಯಂತ ಪಸರಿಸಿದ್ದಾರೆ. ಒಂದು ಹೆಮ್ಮೆಯ ಕನ್ನಡತಿ ಅಂತ ಹೇಳೋದಕ್ಕೂ ಕೂಡ ಖುಷಿ ಆಗುತ್ತೆ. ಸಂಪತ್ತಿ ಬಗ್ಗೆ, KSMCA ಬಗ್ಗೆ ಒಂದೆರಡು ಮಾತುಗಳು. ಪ್ಲೀಸ್ ವೆಲ್ಕಮ್. ಜೋರಾದ ಚಪ್ಪಾಳೆ ಬರಲಿ. Respected dignitaries, distinguished guests, entrepreneurs, mentors, students, ladies and gentlemen, good evening. It is a privilege, truly, for me to be here at the pilot launch of Sampatti
the mantra for abundance. I truly extend my heartiest congratulations to each and every one who has made this happen, who has contributed in bringing this initiative to life. Creating platforms that empower entrepreneurs is not just merely an economic initiative, but an investment into the future of our society, of our country, India. I think we can all agree today that India stands at the remarkable juncture of its growth story. We are witnessing rapid advancements in technology, in innovation. Greatest untapped forces in our nation today is the entrepreneurial potential of young minds and women. What often separates potential from progress is just access. Access to mentorship, to networks, capital, market, and a supportive ecosystem. This is why initiatives like Sampatti are so important. I'm particularly encouraged by the emphasis that it provides in supporting women-led ventures. We've all seen that across our rural and semi-urban landscapes, women are creating solutions, generating livelihoods, and strengthening local economies. And let me tell you, when a woman is empowered, she doesn't empower just herself, but strengthens families and societies. As your Femina Miss India World 2026, I think that my role extends far beyond just representation. I think it is about using my platform to really champion aspiration, opportunity, and meaningful change. To every entrepreneur present here today, and especially the women entrepreneurs, I would like to say, never underestimate the value of your vision. Every successful enterprise begins with an idea and the courage to pursue it. And always remember, progress is built by those who choose persistence over doubt and action over hesitation. I'm truly very confident that Sampatti will play an important role in the transformation of our state and by extension of our country. I congratulate the entire Sampatti team on its remarkable initiative, and now I would like to truly just talk to you one-on-one and tell you that they have done their part in terms of launching such an initiative, but it is up to you and I today to really make sure that we spread the word about this initiative to the people who truly need it. So let's do our part, and thank you one and all for having me here. Thank you so much. Jai Hind. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಮಾತು ಹೇಳಿದ್ರು. ಬಹುಶಃ ಎಷ್ಟು ಜನ ಕೇಳಿಸ್ಕೊಂಡ್ರೋ ಗೊತ್ತಿಲ್ಲ. ಅಂದರೆ ಹೆಣ್ಣು ಮಕ್ಕಳು ಎಂಟ್ರಪ್ರಿನರ್ ಆದರೆ ಬರೀ ಅವರಷ್ಟೇ ಉದ್ಧಾರ ಆಗಲ್ಲ, ಅವ್ರ ಕುಟುಂಬನೂ ಉದ್ಧಾರ ಆಗುತ್ತೆ, ಇಡೀ ಸಮಾಜನೂ ಉದ್ಧಾರ ಆಗುತ್ತೆ ಅಂತ ಅಲ್ವಾ? ನಿಜಕ್ಕೂ ಒಳ್ಳೆ ಮಾತು. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಒಂದು ಜೋರಾದ ಚಪ್ಪಾಳೆ ಬರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸಾಧ್ವಿ ಸೇ. ಇದೀಗ ಮಿಸ್ಟರ್ ಪ್ರೀತಮ್ ಕುಮಾರ್ ಪ್ರಜಾಪತಿ, ಡೈರೆಕ್ಟರ್ ಸೇಲ್ಸ್ ಪೇಯು, ಒನ್ ಆಫ್ ದಿ ಸ್ಪಾನ್ಸರ್ ಕೂಡ ಈ ಒಂದು ಪ್ರೋಗ್ರಾಮ್ಗೆ ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಕೇಳ್ಕೊಳ್ತೀನಿ. ಚಪ್ಪಾಳೆಯ ಮೂಲಕ ಅವ್ರನ್ನ ಸ್ವಾಗತಿಸೋಣ. Thank you. Good evening, everyone. The SMC team and my special guest present here today. It's a privilege to be here with all of you at this special event. I would like to thank SMC team for providing us an opportunity to be part of this entire startup ecosystem. Next few minutes, I would like to give a brief of the entire program and how can we work together. Right, let me start with a quick introduction of PayU and take it forward accordingly. Can I have the presentation, please? The mic. Working, right? Hello. Next slide, please. So, who are we? PayU, as known, it is a payment aggregator, but more than payment aggregator, we are a trusted fintech partner. Right? It's beyond payment aggregation. Right? I'll just give a brief
though we will not be able to cover all the things here, but we can connect one to one after this event. What we do and what all we service today. We service more than 5 lakh plus merchants, which includes government merchants, which includes education, which includes MSMEs, right? We have the power to process 150 plus payment methods, right? It can be credit card, it can be net banking, it can be wallet, it can be EMI. So your customers, whatever they can think of, we have the capability to process that particular payment modes, right? We process billions of transactions every year. Just to give you a number, we process more than 7 lakh crore in a year. Next slide, please. This program is built for founders, designed to scale. So who all are connected and who will get benefited from this program, right? Whether you are a founder of a startup, you are an MSME or an woman entrepreneur or an institution, right? This program is designed for all of you. What can we do and how can we grow together? Accept payments, we have the world-class payment gateway. We have no code payment tricks. You don't have to put in any codes, right? It is direct integration, plug and play, and you are ready to move forward, right? And collect payments. UPI, cards, wallets, 150 plus payment modes. We have mobile SDKs and easy APIs for integration. Grow your business, we have specifically curated startup program where we mentor the startup founders and MSMEs. We give benefits up to 1 crore. What all those benefits we can connect and discuss further. We also run a program called Infinity Accelerator where we invite all the startup founders and collaborate with multiple stakeholders. So that's what I'm talking about, connected and get mentored. So mentorship by the experts, investors and VC network access during these events, curated founder community access, and growth beyond just payments. Next slide. Sampatti, as we told, mantra of abundance. What are we doing and what are the plans to move forward? Mentorship, guidance from industry leaders, whether you want guidance in terms of payments, finance, CAs, legal, so we have experts from all the fields. Collaboration, cross-sector partnership. Branding, you want to do branding or marketing, we are there to help and support you. Networking through multiple events, we connect you to the like-minded people who will help, guide and support you in growing. Learning, innovation and market access to the GTM plans, right? Next one, please. So what PU brings and how can we help together with the program called Sampatti, right? Most important, PU is a well-known brand in the industry and Sampatti is powered by a government organization, so this is a trusted partner. PU brings payment infrastructure and fintech tools. We start a program, as I told, we give benefit up to 1 crore. Industry mentors and advisors, the network plus accelerators during the events. Sampatti brings government-backed credibility. So this is the most important part, right? You have the credibility powered backed by the government. Curated startup community, market linkage across Karnataka, and just now you got to know that we are planning to go beyond Karnataka and international. Branding and institutional support. So we also provide you in branding your own brand. Next, please. What next? What do you need to do today to be part of this program, right? We have given a scanner where you can scan and join Sampatti. You have also given a scanner. We have a startup program. You can scan them and get connected to our programs. Few of the mentors are there. We can connect after this program. I will just give a highlight of the mentors who are part of the event. Next slide. So these are a team of experts. We have Mr. Visesh Jhol, myself, Mr. Chandra Pratap, Mrs. Manasa Pandit, Ms. Swati, Ms. Amit Sakur, and Ms. Alki, who will help, guide and support you in getting mentored and growing together. With this, congratulations and best wishes to entire Sampatti KSMCA team. All the best. Thank you. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಡಿಜಿಟಲ್ ಎನೇಬಲ್ಮೆಂಟ್, ಹಾಗೆಯೇ ಗ್ರೋತ್ ಆಪರ್ಚುನಿಟೀಸ್ ಫಾರ್ ಸ್ಟಾರ್ಟಪ್ಸ್, MSMEs ಆ್ಯಂಡ್ ಎಂಟರ್ಪ್ರಿನರ್ಸ್. ಸೊ ಸ್ಟಾರ್ಟಪ್ಗೆ PayU ಕಡೆಯಿಂದ ಒಂದು ಸ್ಟ್ರಾಂಗ್ ಆದಂತಹ ಸಪೋರ್ಟ್ ಅಂತೂ ಸಿಕ್ಕಿದೆ. ಸೊ ಅದನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೀಗ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ ಅಧ್ಯಕ್ಷೀಯ ಭಾಷಣವನ್ನು ಕೇಳಬೇಕು ಅಂತ. KSMCA ಯಾವುದೇ ಹೊಸ ಯೋಜನೆಗಳನ್ನು, ಹೊಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗಲೂ ಕೂಡ ಅದನ್ನ ಜೊತೆಗಿದ್ದು
ಬೆನ್ನೆಲುಬಾಗಿ ನಿಂತಿರುವಂತಹ ಒಂದು ಸ್ಟ್ರಾಂಗ್ ಪಿಲ್ಲರ್ ಅಂತಂದ್ರೆ ಅದು ನಮ್ಮ KSMCA ಚೇರ್ಮನ್ ಆದಂತಹ ಶ್ರೀ ಸತೀಶ್ ಕೃಷ್ಣ ಸೇಲ್ ಸರ್. ಹಾಗೆಯೇ ಕೇವಲ ರಾಜ್ಯ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ KSMCA ಅದರ ಛಾಪನ್ನ ಮೂಡಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂತಂದ್ರೆ ಅವರ ಒಂದು ನೇತೃತ್ವ ಕೂಡ ಕಾರಣ ಅಂತ ಹೇಳ್ಬೋದು. ಪ್ಲೀಸ್ ವೆಲ್ಕಮ್ ಚೇರ್ಮನ್ KSMCA ಸತೀಶ್ ಕೃಷ್ಣ ಸೇಲ್. ಒಂದು ಜೋರಾದ ಚಪ್ಪಾಳೆ ಮೂಲಕ ಅವ್ರನ್ನ ಎಲ್ಲರಿಗೂ ಈ ಒಂದು ಶುಭ ಸಂಜೆಯ ನಮಸ್ಕಾರಗಳು. ಇವತ್ತಿನ ಮುಖ್ಯ ಅತಿಥಿಗಳಾಗಿ ಬಂದಂಥ ಸಮೀಪ್ ಶಾಸ್ತ್ರಿಜಿಯವರೇ, ಚೇರ್ಮನ್ ಬ್ರಿಕ್ಸ್. ಫಸ್ಟ್ ಆಫ್ ಆಲ್ ಭಾಳ ಖುಷಿ ಆಯ್ತು, ಯಾಕಂತ ಹೇಳಿದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಮೊಮ್ಮಗವನ್ನು ನಾವು ಇವತ್ತು ಫಸ್ಟ್ ಟೈಮ್ ನಾನಂತೂ ಕಂಡಿದ್ದೇನೆ. ನನಗೆ ಅದು ಹ್ಯಾಪಿನೆಸ್ ಮತ್ತು ಅವರು ಕೊಟ್ಟಂತಹ ಅಡ್ವೈಸರ್ಸ್ ಇಟ್ ಈಸ್ ವೆರಿ ಗುಡ್. ಅದೇ ಪ್ರಕಾರ ನಮ್ಮ ಈ ಒಂದು ಸಂಸ್ಥೆಯ ಬೆನ್ನೆಲುಬಾಗಿ ನಿಂತಿದ್ದಂತಹ ನಮ್ಮ MKH ಜಿಲಾನಿ ಸಾಹೇಬ್ರೆ, MD ಅವರಾದಂಥ ಆನಂದ್ಜಿಯವರೇ, ಮಿಸ್ ಇಂಡಿಯಾ ಫೆಮಿನಾ ವರ್ಲ್ಡ್ 2026ನ ಸಾಧ್ವಿ ಸೇಲ್ ಅವರೇ, ಮತ್ತು ನಮಗೆ ಈಗಾಗಲೇ ಒಳ್ಳೆಯ ಒಂದು ಸಿಚುವೇಶನ್ ಮತ್ತು ಒಂದು ಪ್ಲ್ಯಾನಿಂಗ್ಸನ್ನು ಕೊಟ್ಟಂಥ ಪ್ರಜಾಪತಿಯವರೇ, ಅದೇ ಪ್ರಕಾರ ಆಲ್ entrepreneurs and mentors and investors or some idea where you can place in order to get some knowledge and to deliver our main motto that Papa, we have to go for a very good entrepreneurship and we have to take the advice from KSMCA. KSMCA, I think it has established in 1972. Today it has been covered around 500 to 600 crores turnover. And Mr. Shetty was the founder member for that. And we are doing all type of advertisements and programs, cultural programs to the government. And first of all, I say thanks to our CM. When we talked to him regarding this subject, he told my full support is there to do this program and I will support. Day before yesterday, he has taken the meeting regarding the same thing in coastal department, means coastal area. All coastal CRZ people and DCs have been called and he told that we have to develop this coastal area from 350 kilometers from Karwar to Mangalore. See, today Goa, if you look at total, it is depend on the tourism. Kerala is depend on tourism, but our Karnataka is very poor. For that also, we have to plan accordingly. Our work is a bridge. We are only associating you through our mentors along with the specialists, and you have to explore your products or whatever your CA support, export, import, and for that we are definitely will help you. And finally, I don't want to say much because sir has been told specifically that Baba, this Jilani Sahib has expressed his ways, and I think Prajapati also told that all whatever the required help we will do it. Only
the entrepreneur woman, and you people have to come up. You have to come and you have to tell we need this, and your requirement you have to check with our people, and whatever is required, we will also support you. And I think I will say thanks to you all, and I will say Jai Hind. Thank you. ಥ್ಯಾಂಕ್ ಯು ಸರ್. ಹೊಗಳಿಕೆ ನಿಮ್ಗೆ ಆಗಲ್ಲ ಅಂತ ಗೊತ್ತು, ಆದರೂ ಕೂಡ ಈ ಲೀಡರ್ಶಿಪ್ ತಗೊಂಡಿದ್ದಕ್ಕೋಸ್ಕರ ಬಹಳಷ್ಟು ಜನ ಥ್ಯಾಂಕ್ಫುಲ್ ಆಗಿದ್ದಾರೆ. ಹಾಗೆಯೇ ನಾವೆಲ್ಲರೂ ಕೂಡ ಥ್ಯಾಂಕ್ಫುಲ್ ಆಗಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ಇದ್ರ ಜೊತೆಗೆ ಈಗ ಈ ಮುಂಬರುವ ದಿನಗಳಲ್ಲಿ ಇದನ್ನ ಕೇವಲ ಸಂಪತ್ತಿ ಪ್ರಾಡಕ್ಟ್ ಲಾಂಚ್ ಮಾಡಿಬಿಟ್ವಿ, ಇಲ್ಲಿಗೆ ಮುಗೀತಾ, ವಾಟ್ ನೆಕ್ಸ್ಟ್ ಅನ್ನುವಂತಹ ಒಂದು ಮಾತಿರುತ್ತೆ. ಅದಕ್ಕೆ ಬೇಕಾದಂತಹ ಎಲ್ಲ ರೂಪುರೇಷೆಗಳು ಕೂಡ ಈಗಾಗಲೇ ಸನ್ನದ್ಧವಾಗಿದೆ. ರಿಜಿಸ್ಟ್ರೇಷನ್ ಕೂಡ ಸ್ಟಾರ್ಟ್ ಆಗಿದೆ. ಅದರ ಪ್ರೋಸೆಸ್ ಕೂಡ ನೀವು ತಿಳ್ಕೊಳ್ಬಹುದು. ಇನ್ನು ಮುಂದಿನ ದಿನಗಳಲ್ಲಿ ಸಂಪತ್ತಿ ಭವನವನ್ನ ನಿರ್ಮಿಸೋದಕ್ಕೂ ಕೂಡ, ಅಂದ್ರೆ ಸಂಪತ್ತಿ ಭವನ್ ಅಂತಂದ್ರೆ ಒಂದು ಹಬ್ ಅಂತ ಹೇಳ್ಬೋದು. ಈಗ ಮಾಲ್ಗೆ ಹೋದ್ರೆ ಹೇಗೆ ಅಲ್ಲಿ ಎಲ್ಲವೂ ಕೂಡ ಒಂದೇ ಸೂರಿನಡಿ ಸಿಗುತ್ತೋ, ಅದೇ ರೀತಿ ಒಂದು ಸ್ಟಾರ್ಟ್ಅಪ್ ಅಂತ ಅಂದ ತಕ್ಷಣ ದೇ ನೀಡ್ ಸ್ಟೇಜ್ ಅಂತ ಹೇಳ್ಬೋದು. ಅವ್ರಿಗೊಂದು ವೇದಿಕೆ ಬೇಕು. ಆ ವೇದಿಕೆಯಲ್ಲಿ ಅದರ ಕರ್ನಾಟಕದ PSU ಆಗಿ KSMCA ಇದರ ಒಂದು ಜವಾಬ್ದಾರಿಯನ್ನ ವಹಿಸಿಕೊಂಡು ಒಂದು ಹಬ್ ಅನ್ನ ಕ್ರಿಯೇಟ್ ಮಾಡಬೇಕು. ಅಲ್ಲಿ ಎಲ್ಲಾ ಸ್ಟಾರ್ಟ್ಅಪ್ಗಳು ಕೂಡ ಇನ್ ಒನ್ ರೂಫ್ ಅಂತ ಹೇಳ್ಬೋದು, ಅಂಡರ್ ದ ಒನ್ ರೂಫ್ ದೇ ಕ್ಯಾನ್ ಶೋಕೇಸ್ ದೇರ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಸ್ಕಿಲ್ಸ್ ಆಗಿರ್ಬೋದು, ಅದನ್ನ ಬೇರೆ ಬೇರೆ ಕಡೆಯಲ್ಲೂ ಕೂಡ ಪಸರಿಸೋದಕ್ಕೆ, ಅದರ ಮಾರ್ಕೆಟಿಂಗ್ ಆಗಿರ್ಬೋದು, ಮುಂದಿನ ದಿನಗಳಲ್ಲಿ ಅವರ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಆಗಿರ್ಬೋದು, ಅದೆಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಈ ಒಂದು ಪ್ರಾಜೆಕ್ಟ್ ಕೂಡ ಮುಂಬರುವ ದಿನಗಳಲ್ಲಿ ಲಾಂಚ್ ಆಗುತ್ತೆ ಅನ್ನುವಂತಹ ವಿಷಯವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಖುಷಿ ಆಗುತ್ತೆ. ಒಂದು ಜೋರಾದ ಚಪ್ಪಾಳೆ ಬರಲಿ. ಈ ಸಂಪತ್ತಿ ಭವನ್ ಅತಿ ಹೆಚ್ಚು ಯಶಸ್ಸನ್ನ ಕಾಣಲಿ ಅಂತ ನಾವು ಈ ಸಂದರ್ಭದಲ್ಲಿ ಆಶಿಸೋಣ. ಏನೋ ಅಂತಿಮವಾಗಿ ದ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತ ಹೇಳ್ಬೋದು, ಕಿರುಕಾಣಿಕೆ ಕೊಡೋದು ಬ್ಯಾಲೆನ್ಸ್ ಇದೆ, ಅದನ್ನ ಕೊಟ್ಟು ಮುಗಿಸೋಣ ಅನ್ನೋದು KSMCA ವತಿಯಿಂದ. I would like to call our chairman, sir, on stage to give a small memento to our startups and to our vendors. Bani sir. ಚೇರ್ಮನ್ ಸರ್ ಬಂದು ಹಾಗೇನೆ MD ಸರ್ ಕೂಡ ಇದಕ್ಕೆ ಕೈ ಜೋಡಿಸಬೇಕು ಅಂತ ಕೇಳ್ಕೊಳ್ತೀನಿ ಇದೇ ಸಂದರ್ಭದಲ್ಲಿ. A huge round of applause to all the people who are supporting us as mentors today and who are here today. Let me call upon the names. Captain Rupa Shankaran is here. Lakshmi Narayan Kakade sir, please come on stage. Lakshmi Narayan Kakade sir. Mr. Sunil Josh. Yes. Round of applause please. Please get the momentum. Come friend. Yes. Thank you. Let's have some claps here. Mr. Sunil Josh. Dr. Sanjay Sharma. Dr. Sanjay Sharma. Mr. K. Kiran Kumar. Mr. K. Kiran Kumar. Dr. Supreet. Dr. Supreet. Mr. Manjunath SP. Please come on stage. Mr. Manjunath SP. Mr. Chandrasekhar, yes. Mr. Chandrasekhar, yes. Yes. Mr. Manjunath, I think there's a exchange of momentum. Sorry about that. Yes. Okay. Mr. Sandeep Kumar Das.
Mr. Sandeep Kumar Das, Mr. Venkat Sham BV, Mr. Venkat Sham BV, Mr. Venkat Sham BV, Miss Preeti Sakre, Miss Preeti Sakre, Dr. Sanjeev Deshpande, Miss Preeti Sakre, Dr. Sanjeev Deshpande, Mr. Vipin Bansal, Mr. Vipin Bansal, Miss Sadhvi Sale, Miss Sadhvi Sale. It's a father-daughter moment, sir. Dr. Sridhar Hegde, Miss Sadhvi Sale, Dr. Sridhar Hegde, and we have Mr. Vipin Bansal. Yes. Mr. Uma Maheshwara Rao, Mr. Uma Maheshwara Rao, Mr. Farooq Abdul Sattar, Mr. Farooq Abdul Sattar, so your good name, Mr. Farooq Abdul Sattar, JK. Mr. Abdul Majid Ansari, Mr. Abdul Majid Ansari. We have Mr. Makka M. Farhan, Mr. Makba M. Farhan, please bring Farhan sir's memento. And last but not the least, of course, we have our Jilani sir. We want you on stage. A small token of appreciation. And Sameep sir, Sameep Shastri ji, we want you on stage. Jilani sir's memento, please. Yes, some Shastri ji's memento, please. A round of applause to the core team, to our backbone, Mr. Jilani sir here. Let's have a round of applause for our chief guest today. Thank you, Chairman sir. Thank you, MD sir. Thank you, Shastri ji. Thank you, Jilani sir. ಥ್ಯಾಂಕ್ ಯು ಸೋ ಮಚ್. ವೋಟ್ ಆಫ್ ಥ್ಯಾಂಕ್ಸ್ ಹೇಳೋದಕ್ಕೆ ಬಿಸ್ನೆಸ್ ಅಡ್ವೈಸರ್ KSMCA ಮಿಸ್ಟರ್ ಪ್ರದ್ಯುಮ್ನ ಉಮರ್ಜಿ ಅವರು ಬರಬೇಕು ಅಂತ ಕೇಳ್ಕೊಳ್ತೀನಿ. ಈ ಸಂಪತ್ತಿ ಅನ್ನೋ ಪ್ರೋಗ್ರಾಮ್ನ ಒಂದು ಬ್ರೈನ್ ಚೈಲ್ಡ್ ಆಫ್ ಪ್ರದ್ಯುಮ್ನ ಉಮರ್ಜಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಂದು ಜೋರಾದ ಚಪ್ಪಾಳೆಯ ಮೂಲಕ ಸ್ವಾಗತಿಸಲಿ. No, it's not a brain. It happened. No, it is happening only because of our chairman sir and MD sir. Good evening, everyone. Namaskara.
on behalf of KSMCA and the entire Sampatti team, I would like to thank you for being here today and making this event a great success. My sincere thanks to our Honorable Chairman Sir, Satish Krishna Sir, because for whatever the idea we take and go in front of him, he just say, do it. I am there, you do it. So I am really thankful for Chairman Sir and our MD Sir, Mr. B. Anand Sir. And as he was our advisor from so many years, and he is supporting us for conceiving this project also. And I am really thankful to Mr. M.K.H. Jalani, who is our chief advisor for Sampatti program. Also, he was like a backbone to us, who is giving his ideas, he is changing our ideas, and finally, he is bringing us to a proper path. That's why I am really thankful to Mr. Jalani sir. Also, I am thankful to Mr. Preetham Prajapati and the entire PAYU team for being with us and supporting for this program. I am really thankful to Mr. Jagat Shah, who is my good friend, who has given the video message, and he will be with us for the entire Sampatti program. Also thank all our mentors, advisors and partners for this Sampatti program. I would like to thank our KSMCA staff, all the officials who have supported all the time for this program at every stage, and I'm sure it is only because of them this became really successful. This is just a beginning. We have to go too far, and we need to do we need to create a lot of opportunities for startups and MSMEs with the help of all the mentors and advisors. Also, our business associates and mainly our, you can say, different type of partners in this program. I am thankful for everyone who have attended this function. So I am really glad and thankful for this opportunity what they have provided to me. I am really thankful. Thank you very much. Sakre, who came all the way from Pune, who is an advisor to Labour Ministry, Government of India. Also, she is an advisor for Niti Aayog, Government of India. I am really thankful. Before we close, we have our wealth partners, PAYU and Karnataka Bank here. So we request Mr. Preetham Kumar Prajapati, Director, to please come on stage and take a token of appreciation from us. ಚೇರ್ಮನ್ ಸರ್ ಹಾಗೆ MD ಸರ್ ಕೂಡ ಬಂದು ಜಾಯ್ನ್ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಶಿಲಾನಿ ಸರ್ ನೀವು ಕೂಡ ಜಾಯ್ನ್ ಆಗಿ. ये है क्या फोन? कौन सा है? ಚಪ್ಪಾಳೆ ಬರಲಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಸಪೋರ್ಟ್ ಇದೇ ರೀತಿ ಆಗಿರಲಿ ಸರ್. PAYU ಕಡೆಯಿಂದ ಸಂಪತ್ತಿ ಪ್ರೋಗ್ರಾಮ್ಗೆ, ಸ್ಟಾರ್ಟ್ಅಪ್ಸ್ಗೆ, ಪೇಮೆಂಟ್ಸ್ಗೆ ಟುವೆ. ಸೊ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಸಂಪತ್ತು ಕೂಡ ಬರಲಿ. ಥ್ಯಾಂಕ್ ಯು ಸೋ ಮಚ್ ಪ್ರಜಾಪತಿ ಸರ್. ಹನುಮಂತಪ್ಪ ಎಲ್ಲ, ಡೆಪ್ಯೂಟಿ ಜನರಲ್ ಮ್ಯಾನೇಜರ್, ಕರ್ನಾಟಕ ಬ್ಯಾಂಕ್. ಸೊ ಇವರು ಕೂಡ ವೇದಿಕೆ ಮೇಲೆ ಬಂದು ಇವರು ಟೋಕನ್ ಆಫ್ ಅಪ್ರಿಸಿಯೇಷನ್ ತಗೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಚಪ್ಪಾಳೆ ಬರಲಿ. ಕರ್ನಾಟಕ ಬ್ಯಾಂಕ್ ಸಹಯೋಗ ಕೂಡ ಇದೆ ಈ ಕಾರ್ಯಕ್ರಮಕ್ಕೆ. ಟೀಮ್ ಆಗಿ ಬಂದಿದ್ದಾರೆ. ಗುಡ್ ಟು ಸಿ ದೆಮ್.
ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೂಡ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇವತ್ತಿನ ಈ ಕಾರ್ಯ ಅದರ ಜೊತೆಗೆ ಸ್ಟಾರ್ಟ್ಅಪ್ ಅಂಡರ್ ಅಲ್ಲಿ ಬರ್ತಾ ಇರುವಂತಹ ರಿಜಿಸ್ಟರ್ ಮಾಡ್ಕೊಂಡು ಬಂದಿರೋರಾಗಿರ್ಬೋದು, ಅದರಲ್ಲೂ ವಿಶೇಷವಾಗಿ ಇವತ್ತು ಮೆಂಟರ್ಸ್ಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಅಂಡ್ ಜೋರಾದ ಚಪ್ಪಾಳೆ ಬರಬೇಕು. ಯಾಕಂತಂದ್ರೆ IIM ಕಡೆಯಿಂದ ಈ ಮೆಂಟರ್ಸ್ ಸಪೋರ್ಟ್ ಸ್ಟಾರ್ಟ್ಅಪ್ ಗಳಿಗೆ ಸಿಕ್ಕರೆ ಇನ್ನೂ ಎತ್ತರಕ್ಕೆ ಈ ಸ್ಟಾರ್ಟ್ಅಪ್ ಕಂಪನಿಗಳು ಹೋಗಬಹುದು ಅನ್ನೋದು ನಮ್ಮ ಒಂದು ಮೂಲ ಆಶಯ. ಈ ಆಶಯ ಇದೇ ರೀತಿಯಾಗಿ ಸಾಗಲಿ. ಅದರಲ್ಲೂ ಕೂಡ ಬಹಳ ದೂರದ ದೆಹಲಿಯಿಂದ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವಲ್ಲಿ ಅವರು ಕೂಡ ಕಾರಣೀಕರ್ತರಾಗಿರುವಂತಹ ಸಮೀಪ್ ಶಾಸ್ತ್ರಿಜಿ, ನಿಮಗೆ ಸ್ಪೆಷಲ್ ಥ್ಯಾಂಕ್ಸ್. ಹಾಗೆಯೇ ಸಾಧ್ವಿ ಸೇಲ್ ಅವ್ರಿಗೂ ಕೂಡ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಅನ್ನ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಅಂದ್ರೆ ವೇದಿಕೆ ಕಾರ್ಯಕ್ರಮಕ್ಕೆ ಅಂತಿಮ ಹಾಡುವಂತಹ ಸಮಯ. ಕೊನೆಯಲ್ಲಿ ಇದೀಗ ರಾಷ್ಟ್ರಗೀತೆ, ನ್ಯಾಷನಲ್ ಆಂಥಮ್. ಎಲ್ಲರೂ विनायक जय हे भारत भाग्य विधाता, पंजाब सिंध गुजरात मराठा द्राविड उत्कल बंगा, विंध्य हिमाचल यमुना गंगा उच्चल जलधि तरंगा, तव शुभ नामे जागे तव शुभ आशीष मांगे, गाहे तव जय गाथा, जन गण मंगलदायक जय हे भारत भाग्य विधाता, जय हे जय हे जय हे जय 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 हे. ಜೈ ಹಿಂದ್. ಮೊಮೆಂಟೋಸ್ ತಗೊಂಡಿರೋರು ನಿಮ್ಮ ಬಾಕ್ಸಸ್ ಇದೆ, ಕವರ್ಸ್ ಇದೆ, ಪ್ಲೀಸ್ ಬಂದು ಇಲ್ಲಿ ವೇದಿಕೆ ಎಡಭಾಗದಲ್ಲಿ ಲೆಫ್ಟ್ ಸೈಡ್ ಪ್ಲೀಸ್ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.